ಸುಭಾಷರು ಬದುಕಿದ್ದಾರೆ ಅಂತ ಬ್ರಿಟಿಷರಿಗಿಂತ ಚೆನ್ನಾಗಿ ಗೊತ್ತಿದ್ದು ಮತ್ತೆ ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ. ಸುಭಾಷ್ ಚಂದ್ರ ಬೋಸರು ಜರ್ಮನಿಯಲ್ಲಿದ್ದಾರೆ, ಇಟಲಿಗೆ ಹೋಗಿ ಮುಸೋಲಿನಿನ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ದಾರೆ, ಹಿಟ್ಲರ್ನ ಭೇಟಿ ಮಾಡುವಂಥ ಪ್ರಯತ್ನ ಮಾಡ್ತಿದ್ದಾರೆ, ಆಜಾದ್ ಹಿಂದ್ ರೇಡಿಯೋ ಅವರೇ ರನ್ ಮಾಡ್ತಾರೆ ಅವ್ರು ಭಾಷಣ ಮಾಡೋಕ್ಕಿಂತ ಮುಂಚೆಯೂ. ಇದೆಲ್ಲ ಅವರದ್ದೇ ಕೈವಾಡ ಅಂತ ಬ್ರಿಟಿಷ್ ಗೂಢಚಾರರ ಮೂಲಕ ಸುದ್ದಿಯನ್ನು ತರಿಸ್ಕೊಳ್ಳಿಕ್ಕೆ ಆಗದೇ ಇರೋಷ್ಟು ದಡ್ರೇನೂ ಆಗಿರಲಿಲ್ಲ. ಹೀಗಾಗಿ ಸುಭಾಷ್ ಚಂದ್ರ ಬೋಸರು ಜಗತ್ತಿನ ಮುಂದೆ ಕಾಣಿಸಿಕೊಳ್ಳೋಕ್ಕಿಂತ ಮೊದಲೇ ಸುಭಾಷ್ ಚಂದ್ರ ಬೋಸರು ಸತ್ತೋಗಿದ್ದಾರೆ ಅಂತ ಜಗತ್ತಿಗೆ ನಂಬಿಸ್ಬಿಡಬೇಕು ಅನ್ನೋ ಪ್ರಯತ್ನವನ್ನು ಅವ್ರು ಮಾಡಿದರು. ಕೊನೆ ಪಕ್ಷ ಭಾರತೀಯರಿಗಾದ್ರು ನಾಳೆ ಸುಭಾಷ್ ಚಂದ್ರ ಬೋಸರು ಏಕಾಕಿ ಜಗತ್ತಿನ ಮುಂದೆ ಅಥವಾ ಭಾರತೀಯರ ಮುಂದೆ ಕಾಣಿಸಿಕೊಂಡಾಗ ಅವರು ಹೊಸದೊಂದು ಉತ್ಸಾಹದಿಂದ ಬ್ರಿಟಿಷರ ವಿರುದ್ಧ ಕಾದಾಡುವಂತೆ ಇರಬಾರ್ದು ಅಂತ ಆಗಾಗ ಈ ಥರದ ಸುದ್ದಿಯನ್ನು ಹರಿಬಿಡ್ತಿದ್ರು. ಸುಭಾಷರು ತೀರ್ಕೊಂಡ್ರು, ಸುಭಾಷರಿಗೆ ಹಂಗಾಯ್ತು ಹಿಂಗಾಯ್ತು ಏನೆಲ್ಲ ಹೇಳ್ಕೊಂಡು ತಿರುಗಾಡ್ತಿದ್ರು. ಇದು ಸುಭಾಷರಿಗೆ ಹೊಸತೇನೂ ಆಗಿರಲಿಲ್ಲ. ಅವರು ಆರ್ಲ್ಯಾಂಡೋ ಮೆಟ್ಸೋಟಾ ಆಗಿದ್ದಾಗ, ಅಂದರೆ ವೇಷ ಮರೆಸಿಕೊಂಡು ಇಟಲಿಯ ದೂತಾವಾಸದ ವ್ಯಕ್ತಿಯಾಗಿದ್ದಾಗ ಅವ್ರು ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ, ಕೇಳಿ ಕೇಳಿ ಸುಮ್ಮನಿರಬೇಕಿತ್ತು. ಈ ದೇಶವು ಕೂಡ ಅನೇಕ ಬಾರಿ ಸುಭಾಷರು ಸತ್ತಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾದಾಗ ಒಮ್ಮೆ ಅಂತೂ ಮಹಾತ್ಮ ಗಾಂಧೀಜಿ ಸ್ವತಃ ಒಂದು ಶೋಕ ಸಂದೇಶವನ್ನು ಅವ್ರ ತಾಯಿಗೆ ಬರೆದು ಕಳಿಸಿದ್ರಂತೆ, ಸುಭಾಷರ ತಾಯಿಗೆ. ನಿಮ್ಮ ಮಗ ತೀರ್ಕೊಂಡಿದ್ದು ಬಹಳ ಬೇಸರ ಆಯಿತು, ನಮ್ಮ ಸುಭಾಷ ತೀರ್ಕೊಂಡಿದ್ದು ಬಹಳ ದುಃಖ ಆಯಿತು ಅನ್ನುವಂಥ ಅರ್ಥದಲ್ಲಿ. ಅಂದರೆ ಆ ಮಟ್ಟಿಗೆ ವ್ಯವಸ್ಥಿತವಾದ ಷಡ್ಯಂತ್ರ. ಎಲ್ಲ ಸಂದರ್ಭಗಳಲ್ಲೂ ಇದನ್ನು ಸ್ವೀಕರಿಸಿ ಸುಭಾಷರು ನೋಡ್ತಿದ್ರು. ಸುಭಾಷರಿಗೆ ಅರ್ಥ ಆಗ್ತಿರ್ಲಿಲ್ಲ ಅಂತೇನೂ ಇಲ್ಲ. ಜಗತ್ತಿನ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ತಿದ್ದ ಸುಭಾಷ್ ಚಂದ್ರ ಬೋಸರಿಗೆ ಈ ಥರ ಬ್ರಿಟಿಷರಿಂಗ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಅಂತೇನೂ ಅಲ್ಲ. ಆದರೆ BBC ಅವರು ತೀರ್ಕೊಂಡಿದ್ದಾರೆ, ಅದರಲ್ಲೂ ಅವರು ಜರ್ಮನಿಯಿಂದ ಟೋಕಿಯೋಕ್ಕೆ ಹೋಗಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ತೀರ್ಕೊಂಡಿದ್ದಾರೆ ಎನ್ನುವಂಥ ಸುದ್ದಿ ಬಂದಾಗ ಬಹಳ ಖಿನ್ನರಾಗಿದ್ದರಂತೆ. ಯಾಕೆ ಅಂತ ಕೇಳಿದರೆ ಸುಭಾಷ್ ಹೇಳ್ತಾರೆ, ಈ ಸುದ್ದಿಯನ್ನು ನಮ್ಮಮ್ಮ ಕೇಳಿದರೆ ಅವಳಿಗೆ ಹೆಂಗೆ ಅನ್ನಿಸ್ಬೋದು? ಅರ್ಧ ರಾತ್ರಿಯಲ್ಲಿ ಅವಳ ಆಶೀರ್ವಾದವನ್ನು ಪಡೆದೇ ಅವಳಿಗೊಂದು ಮಾತು ಹೇಳದೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ನನ್ನ ಮಗನನ್ನು ಆವತ್ತು ನೋಡಿದ್ದೆ, ಕೊನೆ ಇನ್ನು ನೋಡಲಿಕ್ಕೆ ಸಿಗಲ್ಲ ಅಂತಂದರೆ ಅವಳಿಗೆ ಹೆಂಗೆ ಆಘಾತ ಆಗ್ಬೋದು ಅಂತ. ಆದರೆ ಮಿತ್ರರೇ, ಸುಭಾಷ್ ಚಂದ್ರ ಬೋಸರ ನೆಟ್ವರ್ಕ್ ಹೆಂಗಿತ್ತು ಅಂತಂದರೆ, ಅವರು ಸತ್ತೋಗಿದ್ದಾರೆ ಅಂತ ಈ ರೀತಿ ಪತ್ರಿಕೆಯಲ್ಲಿ ಬಂದಾಗಲೆಲ್ಲ ಕೂಡ ಸುಭಾಷ್ ಚಂದ್ರ ಬೋಸರು ಬದುಕಿದ್ದಾರೆ ಎನ್ನುವಂಥ ವಿಚಾರಗಳುಳ್ಳಂಥ ರಿಪೋರ್ಟ್ಗಳು ಕೂಡ ಪತ್ರಿಕೆಯಲ್ಲಿ ಬರೋ ಥರ ನೋಡ್ಕೊಳ್ತಿದ್ರು. ಅವ್ರ ನೆಟ್ವರ್ಕ್ ಅನ್ನ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ರು. ಈ ಬಾರಿಯೂ ಹಂಗೆ ಆಯ್ತು. BBCಯಲ್ಲಿ ಸುಭಾಷರು ತೀರ್ಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಬಂದ ತಕ್ಷಣ ಸುಭಾಷ್ ಚಂದ್ರ ಬೋಸರ ಪರವಾಗಿ ಒಂದಷ್ಟು ಪತ್ರಿಕೆಗಳು ಇಲ್ಲ, ಅವ್ರು ತೀರ್ಕೊಂಡಿಲ್ಲ, ಅವ್ರು ಈಗಲೂ ಕೂಡ ಜರ್ಮನಿಯಲ್ಲಿದ್ದಾರೆ, ಅಲ್ಲಿ ಭಾರತದ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ ಬಂತು. ಅದಲ್ಲದೆ ಅವರ ತಾಯಿ ಹೇಳಿರುವಂಥ ಹೇಳಿಕೆಯನ್ನು ಪ್ರಕಟಿಸಲಾಯಿತು. ಆ ತಾಯಿ ಆ ಹೇಳಿಕೆಯಲ್ಲಿ ನನ್ನ ಮಗ ಹಾಗೆಲ್ಲ ತೀರ್ಕೊಳ್ಳಲ್ಲ ಅನ್ನೋಂಥ ವಿಶ್ವಾಸ ನನಗಿದೆ ಅಂತ ಹೇಳಿದ್ದಲ್ಲದೆ ಅವರ ತಾಯಿ ರೇಡಿಯೋದಲ್ಲಿ ಮಾತನಾಡಿದ ಮಾತುಗಳನ್ನು ಕೂಡ ಕೇಳಿಸಲಾಗಿತ್ತಂತೆ. ಸುಭಾಷ್ ಚಂದ್ರ ಬೋಸರು ತಾಯಿಯವರ ದನಿಯನ್ನ ಕೇಳಿದಾಗ ಒಮ್ಮೆ ರೋಮಾಂಚಿತರಾಗಿದ್ರು ಅಂತ ವಿಶ್ವಾಸ್ ಪಾಟೀಲ್ರು ತಮ್ಮ ಕೃತಿಯಲ್ಲಿ ಬರೀತಾರೆ. ಇದನ್ನು ಓದಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಸುಭಾಷ್ ಚಂದ್ರ ಬೋಸರಿಗೆ ಆ ಬಾಂಧವ್ಯ ಇತ್ತಲ್ಲ ತಾಯಿಯೊಂದಿಗಿಂದು ತುಂಬ ಘನಿಷ್ಠವಾಗಿತ್ತು ಅಂತ. ಯಾವತ್ತು ಹಾಗಾಗಿದ್ದ ದಿನ ಸುಭಾಷ್ ಚಂದ್ರ ಬೋಸರು ಟಿಪ್ಪಣಿ ಇಲ್ಲದೆ ಭಾಷಣ ಮಾಡಿದ್ರು ಅಂತ ಹೇಳ್ತಾರೆ. ಯೂಶುವಲ್ ಆಗಿ ಸುಭಾಷ್ ಚಂದ್ರ ಬೋಸರು ಟಿಪ್ಪಣಿ ಬರ್ಕೊಂಡು ಹೋಗ್ತಾರಂತೆ, ಅಂದರೆ ರೇಡಿಯೋದಲ್ಲಿ ಮಾತನಾಡೋಕ್ಕಿಂತ ಮುಂಚೆ. ಆದರೆ ಯಾವಾಗ ತಮ್ಮ ತಾಯಿ ದನಿಯನ್ನ ಕೇಳಿದ್ರೋ ಅವ್ರಿಗೆ ತಡ್ಕೊಳ್ಳಿಕ್ಕಾಗದೆ ತಾವು ನೇರವಾಗಿ ರೇಡಿಯೋ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಮಾತನಾಡಿದ್ರಂತೆ. ಮಾತನಾಡುವಾಗ ಅವ್ರು ಹೇಳ್ತಾ ಇದ್ರಂತೆ, ನಾನು ಸುಭಾಷ್ ಚಂದ್ರ ಬೋಸ್, ಹೌದು, ಜೀವಂತವಾಗಿದ್ದೇನೆ. ನಾನು ಬರ್ಲಿನ್ ರೇಡಿಯೋದಿಂದ ನಿಮ್ಮಲ್ಲಿ ನವಚೈತನ್ಯ ತುಂಬಲು ಮಾತನಾಡುತ್ತಿದ್ದೇನೆ. ಶತ್ರುಗಳು ಇಂದು ನನ್ನ ಸಾವಿನ ವಾರ್ತೆಯನ್ನು ಸಾರಿ ಒಳ್ಳೆ ಕಾರ್ಯ ಮಾಡಿದ್ದಾರೆ ಅನ್ಬೇಕು. ಇದರಿಂದ ಅವರ ಮನಸ್ಸನ್ನು ಅರಿತ ಹಾಗಾಯಿತು. ನಮ್ಮ ಹಿಂದೂಸ್ತಾನವನ್ನು ದುರ್ಬಲ ಹಾಗೂ ಅಂಗವಿಕಲಗೊಳಿಸುವುದು ಬ್ರಿಟಿಷರ ಉದ್ದೇಶ. ಒಡೆದು ಆಳುವ ನೀತಿ ಬ್ರಿಟಿಷರದ್ದು ಅನ್ನೋದನ್ನ ಮರಿಬೇಡಿ. ಬ್ರಿಟಿಷರು ಮೊದಲನೇ ಮಹಾಯುದ್ಧದಲ್ಲಿ ಐರ್ಲ್ಯಾಂಡ್ ಅನ್ನು ಹಲವು ಭಾಗಗಳನ್ನಾಗಿ ಮಾಡಿದರು. ಪ್ಯಾಲೆಸ್ಟೈನ್ನ ಗತಿಯೂ ಇದೇ ಆಯಿತು. ಅಂದಮೇಲೆ ನಮ್ಮನ್ನು ಬಿಡ್ತಾರೇನು? ಹಾಗಂತ ಸುಭಾಷರು ಉತ್ಕಂಠದಿಂದ ಭಾಷಣ ಮಾಡಿದರಂತೆ. ಮಿತ್ರೇ, ಸುಭಾಷರು ಬರ್ಲಿನಲ್ಲಿದ್ದರಲ್ಲ, ಜರ್ಮನಿಯಲ್ಲಿದ್ದರಲ್ಲ, ಅವರಿಗೆ ಚಡಪಟಿಕೆ ಅಂತೂ ಆಗ್ತಾ ಇತ್ತು, ಮುಂದೆ ಏನಾದರೂ ಆಗ್ಬೋದು ಅಂತ. ಒಂದಿನ ಅಲ್ಲೇ ಇದ್ದಂಥ ಅವರ ಆಪ್ತರಾಗಿದ್ದಂಥ ಟ್ರ್ಯಾಟ್ ಅನ್ನೋ ಅಧಿಕಾರಿ ಸ್ವಲ್ಪ ತಡರಾತ್ರಿಯಲ್ಲಿ ಸುಭಾಷರ ಮನೆಗೆ ಬಂದು ಬಾಗಿಲು ಬಡಿದ್ರು. ಗಾಬರಿಗೊಂಡ ಸುಭಾಷರು ಬಾಗಿಲು ತೆಗೆದು ನೋಡಿದರೆ ಟ್ರ್ಯಾಟ್ ಹೇಳಿದ್ರಂತೆ, ಬ್ರಿಟನ್ ಎದುರು ಜರ್ಮನಿ ಸೋಲುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಹಿಟ್ಲರ್ ರಷ್ಯಾದ ವಿರುದ್ಧ ಬ್ರಿಟನ್ ತನಗೆ ಸಪೋರ್ಟ್ ಮಾಡಬಹುದು ಅಂತ ಕಾಯ್ಕೊಂಡು ಕೂತಿದ್ದಾನೆ. ಆದರೆ ಬ್ರಿಟನ್ ಜರ್ಮನಿಯನ್ನ ಪೂರ್ತಿ ನಾಶ ಮಾಡಬೇಕು ಎನ್ನುವಂಥ ಎಲ್ಲ ಪ್ರಯತ್ನದಲ್ಲೂ ನಿರತವಾಗಿದೆ. ಹೀಗಾಗಿ ಸೋಲುವ ಲಕ್ಷಣ ಇದೆ. ಇದು ತೀರಾ ಕೆಟ್ಟ ಸಂದರ್ಭ ಆಗ್ಬೋದು, ಅದಕ್ಕೋಸ್ಕರ ಆದಷ್ಟು ಬೇಗ ನೀನು ಇಲ್ಲಿಂದ ತಪ್ಪಿಸಿಕೊಳ್ಳೋದು ಒಳ್ಳೆಯದು ಅಂತ ಸುಭಾಷ್ ಚಂದ್ರ ಬೋಸರಿಗೆ ಆತ ಟ್ರ್ಯಾಟ್ ಹೇಳಿದ್ನಂತೆ. ಸುಭಾಷ್ ಚಂದ್ರ ಬೋಸರು ತಕ್ಷಣ ಆ ಕಾರಣಕ್ಕೆ ಯಾಕೆ ತಪ್ಪಿಸ್ಕೋಬೇಕು ಅಂತಂದಾಗ ಟ್ರ್ಯಾಟ್ ಎಕ್ಸ್ಪ್ಲೈನ್ ಮಾಡಿದ್ರಂತೆ, ಸೋತವರು ಗೆದ್ದವರ ಎದುರಿಗೆ ಸಂಧಾನ ಮಾಡಿಕೊಳ್ಳಿಕ್ಕೆ
ನಿನ್ನನ್ನು ದಾಳವಾಗಿ ಬಳಸ್ಕೊಳ್ಬೋದು ಅಂತ. ಕಳೆದ ಒಂದೂವರೆ ದಶಕಗಳಿಂದ ಬ್ರಿಟಿಷರ ಮೊದಲನೇ ಶತ್ರುವಾಗಿ ನೀನಿದ್ದೀಯಾ. ಸೋತಾಗ ಜರ್ಮನಿಯವರು ನಿನ್ನನ್ನೇ ಒಪ್ಪಿಸಿಕೊಂಡು ಸಂಧಾನ ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರೋದ್ರಿಂದ ನಿನ್ನ ಪಾಲಿಗೆ ಬಹಳ ಡೇಂಜರಸ್ ಆಗುತ್ತೆ. ಮೊದಲು ಇಲ್ಲಿಂದ ನೀನು ಜಾಗ ಕೇಳಬೇಕು ಅಂತ ಸುಭಾಷ್ ಹೇಳ್ತಿದ್ದಾರೆ. ನಾನು ಅದಕ್ಕೋಸ್ಕರವೇ ಪ್ರಯತ್ನಿಸ್ತಾ ಇದ್ದೀನಿ. ಎಷ್ಟು ತಿಂಗಳುಗಳಿಂದ ನಾನು ಹಿಟ್ಲರ್ನ ಭೇಟಿ ಮಾಡಬೇಕು, ಅವನ ಮುಂದೆ ಮಾತನಾಡಿ ನಾನು ಇಲ್ಲಿಂದ ಜಪಾನಿನ ಕಡೆ ಹೋಗುವಂಥ ಪ್ರಯತ್ನ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ, ಸಾಧ್ಯವೇ ಆಗ್ತಿಲ್ಲ ಅಂತ. ಆಗ ಟ್ರಾಟ್ ಹೇಳಿದ್ರಂತೆ, ಹಿಟ್ಲರ್ ಮುಸೋಲಿನಿಯ ಮಾತು ಕೇಳ್ತಾನೆ, ಹೀಗಾಗಿ ಮುಸೋಲಿನಿ ಯಾಕೆ ಭೇಟಿ ಮಾಡಬಾರ್ದು. ಸುಭಾಷ್ ಹೇಳಿದ್ರು ಅದನ್ನು ಮಾಡಿ ಆಯ್ತು. ಮುಸೋಲಿನಿ ನನಗೆ ಸಿಗಲಿಕ್ಕೆ ಒಪ್ಕೊಳ್ಳೇ ಇಲ್ಲ, ಅಲ್ಲಿವರೆಗೂ ಹೋದ್ಮೇಲೆ ಆತ ನಂಗೆ ಸಿಗಲ್ಲ ಅಂತ ವಿಚಾರ ಸಿಕ್ತು ಅಂತ. ತಕ್ಷಣ ಟ್ರಾಟ್ ಹೇಳಿದ್ರಂತೆ, ಈ ಬಾರಿ ಭೇಟಿಯನ್ನು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಇಟಲಿಯಲ್ಲಿ ಮುಸೋಲಿನಿಯೊಂದಿಗೆ ಭೇಟಿಯನ್ನು ವ್ಯವಸ್ಥೆ ಮಾಡಿದರು. ಸುಭಾಷ್ ಚಂದ್ರ ಬೋಸರು ಮುಸೋಲಿನಿಯನ್ನು ಭೇಟಿ ಮಾಡಲಿಕ್ಕೆ ಹೋಗುವಾಗ ಅವರಿಗೊಂದು ಸಂತಸದ ಸುದ್ದಿ ಸಿಕ್ಕಿತ್ತೇನು ಅಂತಂದರೆ, ತಮ್ಮ ಪತ್ನಿ ಮಗುವನ್ನು ಹೆರಲಿಕ್ಕೆ ಸಿದ್ಧಳಾಗಿದ್ದಾಳೆ ಅಂತ. ಅನಿತಾ ಅನ್ನುವಂಥ ಸುಭಾಷ್ ಮತ್ತು ಎಮಿಲಿಯ ಮಗು ಇತ್ತಲ್ಲ, ಆ ಮಗು ಈ ಸಂದರ್ಭದಲ್ಲಿ ಹುಟ್ಟಿದ್ದು ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಮಿತ್ರ, ಸುಭಾಷ್ ಚಂದ್ರ ಬೋಸರು ಈಗ ಜರ್ಮನಿಯಿಂದ ಇಟಲಿಗೆ ಹೋದರು. ಇಟಲಿಯಲ್ಲಿ ಮುಸೋಲಿನಿನ ಭೇಟಿ ಮಾಡಬೇಕು. ಮುಸೋಲಿನಿ ನೇರವಾಗಿ ಅವ್ರಿಗೆ ಸಿಕ್ಕ. ಈ ಕಾರಣಕ್ಕೋಸ್ಕರ ಸಿಕ್ಕಿದಾಗ ಮುಸೋಲಿನಿಯೊಂದಿಗೆ ಮಾತನಾಡ್ತಾ ಅವ್ರು ತುಂಬ ನೇರವಾಗಿ ಹೇಳಿದ್ರು, ಇಕ್ಬಾಲ್ ಸಿದೇಹಿಯೊಂದಿಗೆ ನನಗೆ ಒಂದು ವಿರೋಧ ಇದೆ. ಆತ ಭಾರತವನ್ನು ತುಂಡರಿಸಬೇಕು ಅಂತ ಭಾವಿಸ್ತಾನೆ, ಅದಕ್ಕೆ ನಾನು ಯಾವ ಕಾರಣಕ್ಕೂ ಒಪ್ಪಿಕೊಳ್ಳೋದಿಲ್ಲ. ಹೀಗಾಗಿ ಅವನೊಂದಿಗೆ ಕೂಡಿ ಕೆಲಸ ಮಾಡೋದು ಸಾಧ್ಯವೇ ಇಲ್ಲ. ನೀವು ಅವನಿಂದ ದೂರ ಇರೋದು ಒಳ್ಳೆಯದು ಅಂತ ಮುಸೋಲಿನಿಗೆ ಹೇಳಿದರು. ಮುಸೋಲಿನಿ ಹೇಳಿದ, ಅದು ಸಾಧ್ಯ ಇಲ್ಲ, ಅವನ ಕೈ ಇಲ್ಲಿ ಸಾಕಷ್ಟು ಒಳಗೆ ಹೋಗಿದೆ, ನನ್ನ ಕಾರ್ಯಾಲಯದಲ್ಲೂ ಕೂಡ ಅವನದ್ದೇ ಕೆಲವು ಜನ ಇದ್ದಾರೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ನೀವಿಬ್ಬರು ಒಟ್ಟಾಗಿ ಕೆಲಸ ಮಾಡಿದರೆ ಭಾರತದ ಕೆಲಸ ಬಹಳ ಬೇಗ ಆಗ್ಬೋದು ಅಂತ. ಅಷ್ಟೊತ್ತಿಗೆ ಸಿದೇಯಿ ಬಂದ ಸುದ್ದಿ ಬಂದಾಗ ಸುಭಾಷ್ ಚಂದ್ರ ಬೋಸರನ್ನ ಪಕ್ಕದ ಕೋಣೆಗೆ ಕಳಿಸಿ ಸಿದೇಯಿಯನ್ನು ಈತ ಕರೆಸ್ಕೊಂಡಾಗ ಸಿದೇಯಿ ಹೇಳಿದ್ನಂತೆ, ಮುಸೋಲಿನಿಯವರೇ, ಯಾವ ಕಾರಣಕ್ಕೂ ಸುಭಾಷರನ್ನ ಭೇಟಿ ಮಾಡಬೇಡಿ. ನಿಮ್ಮ ಹೆಸರನ್ನು ಮುಂದಿಟ್ಟುಕೊಂಡು ಹಿಟ್ಲರ್ನ ಭೇಟಿ ಮಾಡಲಿಕ್ಕೋಸ್ಕರ ಕಾಯ್ತಿದ್ದಾನವನು. ಆತ ಬಹಳ ಡೇಂಜರಸ್. ಆತನನ್ನ ಮಹಾತ್ಮ ಗಾಂಧಿ ತಿರಸ್ಕರಿಸಿದ್ರು, ಆತನನ್ನ ಕಾಂಗ್ರೆಸ್ಸಿಂದ ಓಡಿಸಲಾಯಿತು, ಕೊನೆಗೆ ದೇಶ ಬಿಟ್ಟನೆ ಓಡಿ ಬಂದಿರುವಂಥ ವ್ಯಕ್ತಿ ಆತ. ಆತನಿಂದ ಏನಾಗೋದಿಲ್ಲ ಅಂತೆಲ್ಲ ಕಿವಿ ಊದ್ಲಿಕ್ಕೆ ಪ್ರಯತ್ನ ಪಟ್ಟರೆ ಅವ್ರು ಹೇಳಿದ್ರಂತೆ, ಸುಭಾಷಿಗೆ ನನ್ನ ಜೊತೆನೇ ಇದ್ದಾರೆ, ಇಷ್ಟೆಲ್ಲ ಹೇಳಬೇಕಾದಂಥ ಅಗತ್ಯ ಇಲ್ಲ, ಅವ್ರಿಗೇನು ಸಹಕಾರ ಬೇಕೋ ನಾನು ಮಾಡ್ಲಿಕ್ಕೆ ಸಿದ್ಧನಾಗಿದ್ದೀನಿ ಅಂತ ಸುಭಾಷರನ್ನ ಪಕ್ಕದ ಕೋಣೆಯಿಂದ ಕರೆಸ್ಕೊಂಡು ಒಬ್ಬರಿಗೊಬ್ಬರಿಗೆ ಮುಖಾಮುಖಿ ಏರ್ಪಡಿಸಿ ನನ್ನಿಂದ ಏನಾಗಬೇಕು ಅಂತ ಸುಭಾಷರಿಗೆ ಮುಸೋಲಿನಿ ಕೇಳಿದ್ನಂತೆ. ತಕ್ಷಣ ಸುಭಾಷ್ ಹೇಳಿದ್ರಂತೆ, ನನಗೆ ಜಪಾನಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಮುಸೋಲಿನಿ ಹೇಳಿದ್ರು, ಜಪಾನಿಗೆ ಹೋಗೋದು ಸುಲಭವಾದ ಸಂಗತಿ ಅಲ್ಲ, ಯುದ್ಧದ ಕಾರ್ಮೋಡ ಇರುವಂಥ ಸಂದರ್ಭ. ಈ ಸಂದರ್ಭದಲ್ಲಿ ನೀವು ಅಲ್ಲಿಗೆ ಹೋಗಬೇಕು ಅಂದರೆ ನಿಮ್ಗೆ ವಿಶೇಷವಾದ ಸಹಕಾರವೇ ಬೇಕಾಗುತ್ತೆ. ನಾನು ಹಿಟ್ಲರಿಗೆ ಹೇಳ್ತೀನಿ, ಹಿಟ್ಲರ್ ಜೊತೆ ಮಾತನಾಡ್ಕೊಂಡು ಹೋಗಿ ಅಂತ. ಸುಭಾಷ್ ಹೇಳಿದ್ರು, ಹಿಟ್ಲರ್ನ ಭೇಟಿ ಮಾಡ್ಲಿಕ್ಕೆ ತುಂಬ ಪ್ರಯತ್ನ ಪಡ್ತಿದ್ದೀನಿ, ಅವನು ಸುತ್ತ ಇರುವ ಜನ ನನಗೆ ಹತ್ತಿರ ಹೋಗ್ಲಿಕ್ಕೂ ಬಿಡ್ತಾ ಇಲ್ಲ ಅಂತಂದಾಗ ಮುಸೋಲಿನಿ ಹೇಳಿದ್ರಂತೆ, ಏನೂ ತಲೆ ಕೆಡಿಸ್ಕೊಳ್ಬೇಡಿ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಹಿಟ್ಲರ್ ನಿಮ್ಮನ್ನು ಜಪಾನಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಲಿಲ್ಲ ಅಂತಂದರೆ ನಾನು ನನ್ನ ಶಕ್ತಿವಾನ್ನಾಗಿರುವಂಥ ಪೈಲಟ್ಗಳನ್ನು ಬಳಸ್ಕೊಂಡು ವಿಮಾನದಲ್ಲಿ ಸಾಹಸದ ಪ್ರಯಾಣ ಮಾಡಿ ಆದರೂ ನಿಮ್ಮನ್ನು ಜಪಾನಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತೀನಿ, ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಅವರಿಗೊಂದು ವಿಶ್ವಾಸವನ್ನು ತುಂಬಿ ಕಳಿಸ್ಕೊಟ್ರು ಅಂತ ಹೇಳ್ತಾರೆ. ಅದಾದಮೇಲೆ ಸುಭಾಷರು ವಾಪಸ್ ಬಂದರು. ವಾಪಸ್ ಬಂದ ನಂತರ ಸುಭಾಷರು 1942 ಮೇ 29ನೇ ತಾರೀಕು ಹಿಟ್ಲರ್ನ ಭೇಟಿ ಮಾಡುವಂಥ ಅವಕಾಶ ಸಿಕ್ತು. ಮಿತ್ರ, ಅದೊಂದು ರೋಚಕವಾದ ಪ್ರಸಂಗ. ಹಿಟ್ಲರ್ನ ಭೇಟಿ ಮಾಡಬೇಕಾದಾಗ ಸುಭಾಷ್ ಚಂದ್ರ ಬೋಸರು ಅವನ ಜೊತೆ ಮಾತುಕತೆ ಆಡೋದಿದೆಯಲ್ಲ, ಹಿಟ್ಲರ್ನ ಭೇಟಿ ಮಾಡೋದು ಅಂದರೆ ಆವತ್ತಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ಅಸಾಧ್ಯವೇ. ಮತ್ತು ಯಾರು ಹಿಟ್ಲರ್ನ ಭೇಟಿ ಮಾಡ್ತಾರೋ ಅವರು ಜರ್ಮನಿಯಲ್ಲಿ ಒಂದು ಅದ್ಭುತವಾದ ವ್ಯಕ್ತಿ ಆಗ್ಬಿಡ್ತಿದ್ರು. ಆ ಥರದ ಸಂದರ್ಭ ಅದು. ಹಿಟ್ಲರ್ ಊಟ ಮಾಡೋದಿರಲಿ, ತಿಂಡಿ ತಿನ್ನೋದಿರಲಿ, ಯಾರ ಜೊತೆ ಆದರೂ ಮಾತಾಡೋದಿರಲಿ ಬಹಳ ಎಚ್ಚರಿಕೆಯಿಂದ ಮಾಡ್ತಿದ್ದ. ಯಾಕೆ ಅಂತಂದ್ರೆ ಅವನಿಗೆ ತನ್ನನ್ನು ಯಾರಾದರೂ ಕೊಂದು ಬಿಡ್ತಾರೆ ಎನ್ನುವಂಥ ಜೀವ ಭಯ ಸದಾ ಕಾಡ್ತಾ ಇತ್ತು. ಈಗ ಮುಸೋಲಿನಿ ಹೇಳಿದ ನಂತರ ಆತ ಸುಭಾಷರನ್ನ ಭೇಟಿ ಮಾಡಲಿಕ್ಕೆ ಒಪ್ಪಿಕೊಂಡ. ಸುಭಾಷರು ಅವನು ಒಂದೇ ಕಡೆ ಸಿಗುವಾಗ ಸುಭಾಷರು ಕೂಡ ಹಿಟ್ಲರ್ನ ಜೊತೆ ಏನೇನು ಮಾತಾಡಬೇಕು ಅನ್ನೋದಕ್ಕೂ ರಿಹರ್ಸಲ್ ಮಾಡ್ಕೊಳ್ತಿದ್ರಂತೆ. ಹಿಟ್ಲರ್ಗೆ ಪ್ರೈಸಿಂಗ್ ಬಹಳ ಇಷ್ಟ. ಯಾರಾದರೂ ತನ್ನನ್ನು ತುಂಬ ಹೊಗಳಿದ್ರೆ ಬಹಳ ಖುಷಿಯಾಗಿ ಕೇಳಿದ್ ಮಾಡ್ತಾನೆ ಅಂತ ಗೊತ್ತಿದ್ರಿಂದ ಅವನನ್ನು ಹೇಗೆ ಹೊಗಳಬೇಕು ಅಂತಲೂ ಸುಭಾಷರು ತಯಾರಿ ಮಾಡ್ಕೊಂಡಿದ್ರು. ಅವನಿಗೆ ಕೊಡಬೇಕಾದ ಉಡುಗೊರೆ ಬಗ್ಗೆ ಆಲೋಚನೆ ಮಾಡ್ಕೊಂಡು ಹೋಗಿದ್ರು. ಎಲ್ಲವನ್ನು ಮುಗಿಸಿ ಹಿಟ್ಲರ್ನ ಮುಂದೆ ನಿಂತಾಗ ಹಿಟ್ಲರ್ ಸುಭಾಷ್ ಚಂದ್ರ ಬೋಸರನ್ನ ನೋಡಿ ಮಾತನಾಡಿಸ್ತಾ ಏನು ಹೇಳಿದಂತೆ ಗೊತ್ತಾ? ಹಿಂದೂಸ್ತಾನದ ಗಂಡಸ್ತನ ಕ್ಷೀಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ. ಹೆಂಗ್ ಸಹಿಸ್ಕೊಳ್ತಾರೆ ಸುಭಾಷರು? ನೀವು ತಪ್ಪು ತಿಳ್ಕೊಂಡಿದ್ದೀರಿ ಅಂತ ಹೇಳಿದರು. ಆತ ಮತ್ತೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಹೇಳಿದ್ನಂತೆ, 30 ಕೋಟಿಗೂ ಹೆಚ್ಚು ಜನ ನೀವಿದ್ದೀರಿ, ಕೆಲವೇ ಲಕ್ಷ ಬ್ರಿಟಿಷರ ಅಡಿಯಾಳಾಗಿ ಗುಲಾಮರಾಗಿ ಬದುಕ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಗಂಡಸ್ತನ ಕ್ಷೀಣಿಸಿಲ್ಲ ಅಂದೆ ಮತ್ತೇನು ಹೇಳಬೇಕು ಅಂತಂದ್ರು. ಸುಭಾಷ್ ರಾಗ್ ಹೇಳ್ತಾರೆ, ಹಿಸ್ ಎಕ್ಸಲೆನ್ಸಿ, ಗುಲಾಮಗಿರಿಯಿಂದ
ನಾವು ಖಂಡಿತವಾಗಿ ಹೊರಗೆ ಬರ್ತೀವಿ. ಅದು ಕೂಡ ತಡವಾಗಲ್ಲ, ಆದಷ್ಟು ಬೇಗ ಹಿಂದೂಸ್ತಾನ ಸ್ವತಂತ್ರವಾಗುತ್ತೆ. 1942 ಮೇ 29ಕ್ಕೆ ಸುಭಾಷ್ ಹೇಳುವಂತ ಮಾತು 1947 ಆಗಸ್ಟ್ 15ಕ್ಕೆ ಬ್ರಿಟಿಷರು ಭಾರತ ಬಿಟ್ಟು ಓಡಿ ಹೋದ್ರು. ಅಂದ್ರೆ 5 ವರ್ಷಗಳಲ್ಲಿ ಸ್ವಾತಂತ್ರ್ಯ ಬರುತ್ತೆ ಎನ್ನುವಂತ ಆ ಕಲ್ಪನೆ ಇದೆಯಲ್ಲ, ಆದಷ್ಟು ಬೇಗ ಸ್ವತಂತ್ರಗೊಳ್ಳುತ್ತೆ ಅಂತ ಸುಭಾಷ್ ಚಂದ್ರ ಬೋಸರು ಮಾತನಾಡಬೇಕು ಅನ್ನುವಂತ ವಿಚಾರವನ್ನು ಹೇಳ್ತಾ ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ, ಭಾರತದಿಂದ ಓಡಿ ಬಂದಿರುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಜರ್ಮನಿಯ ಸರ್ವಾಧಿಕಾರಿಯೊಂದಿಗೆ ಮುಖಾಮುಖಿ ಮಾತಾಡ್ತಿದ್ದಾನೆ ಅಂತಂದ್ರೆ ಭಾರತದ ಗಂಡಸ್ತನದ ಬಗ್ಗೆ ಇನ್ನೂ ಅನುಮಾನ ಉಳಿದಿದೆಯೇನು ಅಂತ ಸುಭಾಷರಿಗೆ ಕೇಳಿದ್ರು. ಹಿಟ್ಲರ್ಗೆ ಸ್ವಲ್ಪ ಮಾನಸಿಕವಾದ ಪರಿವರ್ತನೆ ಆಗಿರಬಹುದು, ಒಬ್ಬ ಅದ್ಭುತವಾದ ವ್ಯಕ್ತಿಯನ್ನ ನೋಡಿದ್ಮೇಲೆ. ಆದರೆ ಅದು ತುಂಬಾ ಬದಲಾವಣೆ ಏನಲ್ಲ. ಆದರೆ ಸುಭಾಷರಿಗೆ ಒಳಗೆ ಕೊರಿತಾ ಇದ್ದಂಥ ಒಂದು ಅಂಶ ಇತ್ತು, ಅದನ್ನು ಎತ್ತಬೇಕಲ್ಲ. ಮೈನ್ ಕೆಂಫ್ ಅನ್ನುವಂಥ ತನ್ನ ಆತ್ಮಚರಿತ್ರೆಯಲ್ಲಿ ಆತ ಭಾರತೀಯರ ಕುರಿತಂತೆ ತೀರಾ ಕೆಟ್ಟದಾಗಿ ಬರೀತಾನೆ. ಗುಲಾಮಿ ಮಾನಸಿಕತೆ ಅವರದ್ದು ಅಂತೆಲ್ಲ ಬರೆದಿದ್ದಾನೆ. ಸುಭಾಷ್ ಚಂದ್ರ ಬೋಸರು ಈಗ ಮಾತಾಡ್ತಾ ಅವನಿಗೆ ಕೇಳ್ತಾರೆ, ಮೈನ್ ಕೆಂಫ್ನಲ್ಲಿ ನೀವು ಭಾರತೀಯರ ಬಗ್ಗೆ ಬರೆದಿರುವಂಥ ಕೆಟ್ಟ ಸಾಲುಗಳನ್ನು, ಆ ಪರಿಚ್ಛೇದವನ್ನು ತೆಗೆದು ಹಾಕ್ಬಿಡಬೇಕು ಅಂತ. ಹಿಟ್ಲರ್ನ ಎದುರಿಗೆ, ಒಬ್ಬ ಸರ್ವಾಧಿಕಾರಿ ಎದುರಿಗೆ ಬೇರೆ ದೇಶದಿಂದ ಬಂದಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಹೀಗೆ ಮಾತನಾಡದ. ಹಿಟ್ಲರ್ನ ಪ್ರತಿಕ್ರಿಯೆ ಏನಾಗಿದ್ದಿರ್ಬೋದು ನಾಳೆ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.